ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಿಗ್ಗೆಯಿಂದ ಇವತ್ತು ಕೆಲಸ ಎಲ್ಲ ಆಯಿತು. ಇವಾಗ ಆಲ್ರೆಡಿ ಕೆಲಸ ಎಲ್ಲ ಮುಗೀತು. ಸೊ ಹಾಗಾಗಿ ನಾನು ಇವಾಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಹಾಗಾಗಿ ದಯವಿಟ್ಟು ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ನನಗೆ ಬಾಯಿ ಸ್ವಲ್ಪ ಬಿಳಿ ಹುಣ್ಣು ಅಂತಾರಲ್ಲ, ಆ ಥರದ್ದು ಹುಣ್ಣಾಗ್ಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿಂದ ಪೂರ್ತಿ ಇದೆಲ್ಲ ನೋವು ಆಗ್ತಾಯಿದೆ. ಸೊ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ. ಆದರೂ ಕೂಡ ಈ ಒಂದು ಲಾಗ್ನ ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ. ಸೊ ಊರಿಂದ ನಮ್ಮ ಮಾವ ಬರ್ತಾ ಇದ್ದಾರೆ. ನೋಡೋಣ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ. ಎಲ್ಲ ಕೆಲಸ ಆಗಿದೆ. ಇನ್ನು ಕೇಸರಿ ಬಾತ್, ಸ್ವೀಟ್ಗೋಸ್ಕರ ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇನ್ನು ಅದು ಒಂದೇ ಉಳಿದಿರೋದು. ಅದನ್ನು ನಮ್ಮ ತಾಯಿ ಮಾಡ್ತಾರೆ. ನೋಡೋಣ. ನಾನು ಮಾಡೋದಿಲ್ಲ ಇವತ್ತು ಸ್ವೀಟ್ನ, ಮಮ್ಮಿನೇ ಮಾಡ್ತಾರೆ. ನೋಡೋಣ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ. ಕಂಟಿನ್ಯೂ ಆಗಿ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಮ್ಮ ಮಾವ ಬಂದ ಮೇಲೆ ಸ್ವಲ್ಪ ಅವ್ರು ಬರೋದು ಲೇಟನೇ ಆಯಿತು. ನಾವು ವೇಟ್ ಮಾಡ್ತಾ ಇದ್ವಿ ನಮ್ಮ ಮಾವರು ಯಾವಾಗ ಬರ್ತಾರೆ ಅಂತ. ನಮ್ಮ ಅಕ್ಕಂದೇನೋ ಊರಲ್ಲಿ ಕೆಲಸ ಇತ್ತಂತ. ಸೊ ಹಾಗಾಗಿ ಸ್ವಲ್ಪ ಬರೋದು ಲೇಟ್ ಆಯಿತು. ಬಂದಮೇಲೆ ಒಳಗೆ ಬರೋಕ್ಕಿಂತ ಮುಂಚೆನೇ ಆರತಿ ಮಾಡಿ, ಹಾಗೆ ಬಟ್ಟೆ ಆಯರನ್ನು ಮಾಡಿಬಿಟ್ಟು ಒಳಗೆ ಕರ್ಕೋಬೇಕಂದ್ರು. ಸೊ ಹಾಗಾಗಿ ನಾವು ಆರತಿ ಮಾಡಿ ಒಳಗೆ ಕರ್ಕೊಂಡ್ವಿ. ಮದುವೆ ಆದಮೇಲೆ ನಮ್ಮ ಮಾವ ನಮ್ಮ ಮನೆಗೆ ಬರ್ತಾ ಇರೋದು ಮೊದಲನೇ ಸಲ. ಇದು ಸಂಪ್ರದಾಯ, ಈ ರೀತಿ ಬಟ್ಟೆ ಮಾಡಿ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋದು. ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮನೇ ಆರತಿ ಮಾಡಿ ಒಳಗೆ ಕರ್ಕೊಂಡ್ರು. ನೋಡಿ ಇವತ್ತಿನ ಲಾಗು ಮುಂದೆ ಹೇಗೆ ಹೋಗುತ್ತೆ ಅಂತ ಕಂಟಿನ್ಯೂ ಆಗಿ. ಹಾಗೆ ಒಂದು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ನ ತಿಂದರು. ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದ್ರಿಂದ ನನಗೆ ಯಾವಾಗಲೂ ಯೂಟ್ಯೂಬರ್ ಅಂತೇಳಿ ನಮ್ಮ ಅವ್ರು ಕಾಮಿಡಿ ಮಾಡ್ತಾಯಿದ್ರು. ಈ ಒಂದು ಲಾಗ್ ಅಂತೂ ಫುಲ್ ಕಾಮಿಡಿಯಾಗಿತ್ತು. ಹಾಗೆ ಅವ್ರನ್ನ ಮಾಡೋ ಕಾಮಿಡಿಗೆ ನನಗಂತೂ ನಕ್ಕು ಹೊಟ್ಟೆನೇ ನೋವು ಬಂದುಬಿಡ್ತು. ಅಷ್ಟು ಕಾಮಿಡಿ ಮಾಡ್ತಿದ್ರು. ಮೊದಲನೇ ಸಲ ಈ ಮದುವೆ ಆದಮೇಲೆ ಮನೆಗೆ ಬಂದಿರೋದಲ್ವ, ಇವಾಗ ಅವರು ಎಷ್ಟು ಫನ್ನಿಯಾಗಿರ್ತಾರೆ ಅಂತ ನನಗೆ ಗೊತ್ತಾಯಿತು. ಮಾಡಿಟ್ಟವ್ರಿ, ನಾವು ಒಂದು ತುಣುಕ್ ಹಾಕೊಂಡ್ಬಿಡ್ತೇವ್ರಿ ನೀವು ಬಂದಿದ್ದು. ಅವತ್ತು ಬಂದಿನೇ ಕರ್ಕೊಂಡು ಹೋಗೋದಿತ್ತು ನೀವು ಬಂದು. ನಾವು ಬರೋಣ್ರಿ. 25 ಜಾತ್ರೆ ಇದ್ರಿ, 25 ಕವರ್ ಆಗತ್ತಿ, ಮಂಗಾರ ಆಗ್ತದ್ರಿ. ಸಂಡೇ ಏನ್ ಬರ್ಬೇಕು, ಸಂಡೇ ಬರ್ಬೇಕು, ಇಲ್ಲ ಕನ್ನಡ ಬರಬೇಕ್ರಿ, ಬರೋಣ್ರಿ. ನಿಮ್ ಕಂಟೆಂಟ್ ಸಿಗತ್ರಿ ಯೂಟ್ಯೂಬ್ ಮಾಡಕ. ನಿಮ್ ಸಂಬಂಧ ಹೇಳ್ತೀನಿ. ಎಷ್ಟ್ ಜಾತ್ರೆ ತೋರ್ಸಿದ್ರಿ ಹಂಗೆ? ಅವಾಗ ನಾವು ಬಂದು ಹೋಗ್ತಿದ್ವಿ ಹಿಂಗೆ ಬಂದು ಹೋಗೋರೇನ? ಸುಮ್ಮನೆ ಬರ್ತಾನೆ ಎಲ್ಲ ತಿರ್ಗಾಡ್ರಿ. ಬಸರು ಬಂದ್ಬಿಡೋಣನ್ರಿ, ಅತ್ತಿ ಮಾವ ನಮ್ಮ ಎತ್ತುಗಳು ನಾವಿಬ್ರು ಬರೋಣ್ರಿ. ಯಾರ್ದ್ರಿ ಇದು ತೋಟ? ಯಾರ್ದು ಹೇಳ್ರಿ? ಹೌದಲ್ರಿ? ಮತ್ ನೀವು ನಿಮ್ಮ ಹೊಲ್ದಾಗ ಬಂದು ಏನೋ ಮಾಡೋದೇ ಇಲ್ಲ ಅಲ್ರಿ? ಈ ಅಡಿಕೆ ಗಿಡ ನಿಂಬು ಅಲ್ರಿ, ನೀವು ಬರೀ ಡ್ರ್ಯಾಗನ್ ಅಂತ ಹೇಳಿರಿ. ಹಾ ಬರತ್ತಲ್ರಿ. ಬರ್ತತಾಳ್ರಿ ಇದ್ರಾಗ ಬರ್ರಿ.
ಮತ್ತು ಅತ್ತಿಯರು ಬೈದಾರ ನೋಡ್ರಿ ಮತ್ತು ಇಲ್ಲ ಮನೆಗೆ ಕರ್ಕೊಂಡು ಹೋಗಿ ಕೆಲಸ ಹಚ್ಚಾರ ನೋಡಂತ ಹೇಳಿ ಏನು ಮಾಡಿದಿಲ್ಲ ಆಡ್ರಿ ಅದು ಲಾಗಲ್ಲಿ ನಾನು ವೀಡಿಯೋನ ಹಾಕಬೇಡಿ ಅಂತ ಹೇಳ್ತಾ ಇದ್ರು ನಮ್ಮ ಮಾವ. ಆದರೆ ಇವತ್ತು ಇಡೀ ಲಾಗ್ನೆಲ್ಲ ಅವ್ರ ಬಗ್ಗೆನೇ ಮಾಡಿದ್ದೀನಿ ನಾನು. ಲಾಗ್ ಅಂತೂ ತುಂಬಾ ಚೆನ್ನಾಗೋಯ್ತು. ಹಾಗೆ ಊಟ ಆದಮೇಲೆ ಗಾಳಿಗೆ ಹೊರಗಡೆ ತಿರುಗಾಡೋಣ ಅಂತ ಹೊರಗಡೆ ಬಂದಿದ್ವಿ. ಗಾಳಿ ಅಂತೂ ಎಷ್ಟು ತಣ್ಣಗೆ ಬೀಸ್ತಾ ಇತ್ತು ಅಂದರೆ ಅಡ್ಡಾಡೋದಕ್ಕೆ ಒಂಥರ ಖುಷಿ ಅಂತ ಅನ್ಸಾಕತ್ತಿತ್ತು. ಸೊ ತುಂಬಾ ಚೆನ್ನಾಗಿತ್ತು ಗಾಳಿ. ಹಾಗೆ ಸ್ವಲ್ಪ ಸುತ್ತಾಡಿ ಬಂದ್ವಿ ನಾವು. ನೀವು ಈಚೆ ಕಡೆ ಹಣ್ಣದು ಇಲ್ಲಿ ಫೋಟೋ ತಗೋತೀರ ನಾನು ಹಾಂ ಈಚೆ ಕಡೆ ಆಗ್ಯ ನೋಡಿ ಇಲ್ಲಿ ಈಚೆ ಕಡೆ ಅದ ಬಾತ ಮೇಲೆ ಹರ್ಕೋರವು ಕಾಯಿ ಹರ್ಕೋತವ ಆಚೆ ಕಡೆ ಕೆಂಪಾಗ್ಯ ನೋಡಲ್ಲಿ ಅಯ್ಯ ಈಗ ಹರಿದ್ರೆ ಇಡ್ತು ಇಲ್ಲಿ ತೋರಿ ಯಾವ್ಯಾವ ಚಂದ ಕಾಣ್ತಾವ ತಕೋರವು ಕಾಯಿ ನೀನು ಹರಿ ಹೋಗು ನಿಮ್ಮ ಅಮ್ಮಗೆ ಹರಿಯಕ್ಕೆ ಹಚ್ರಿ ಹೆಂಗೆ ಹರ್ಕೋದು ಗೊತ್ತಾಕತಿ ಚಾಕು ತರದು ತೋರಿಸ್ತೈತಿ 3 ವರ್ಷ ಆಯ್ತಮ್ಮ ಈಗ 5ನೇ ವರ್ಷ ಹಾಂ 1 ವರ್ಷಕ್ಕೆ ಆಗೈತಿ ಇದು ಇದಕ್ಕೆ ಹಾಂ ಜೂನಕ್ಕೆ ಹಚ್ಚಿದ್ದೇವಿ ಮುಂದೆ ಯಾವಾಗ ಹೂ ಬಿಡ್ತಲ್ಲ ಅದು ಹಾಂ ಒಂದೊಂದು ಅಕ್ಕ ಹಂಗೆ ಅವಕ್ಕೆ ಮಾತ್ರ ಹೂ ಬರ್ತೈತೆ ಅದು ಏನೂ ಇಲ್ಲ ಅವಾಗ ನೀರು ಜಾಸ್ತಿ ಆದ್ರೆ ಅಥವಾ ನೀರು ಭಾಳ ಕಡಿಮೆ ಆದ್ರೆ ಭಾಳ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ ನಾವು ನೀರ ಹೆಚ್ಚಾದ್ರೂ ನೀರು ನಿಂದು ಬರ್ತೈತ್ರಿ ಛೇ ಹಚ್ಚಿ ಹೊಡಿಯವು ನಾಯಿ ಹೊಡಿ ನೀವು ಹೊರದಲ್ಲಿ ಮಾತು ಎಷ್ಟದ ನೋಡಿ ಇವು ನಾಯಿ ಲಾಸ್ಟ್ ಟೈಮ್ ನಾವು ಬಂದಾಗ ಫೋನ್ ಬಂದಿದ್ದಿಲ್ರಿ ಅವ ಅಲ್ರಿ ನಾವು ಲಾಸ್ಟ್ ಟೈಮ್ ಬಂದಾಗ ತೊಗೊಂಡು ಬರೋದಿಲ್ಲ ಈಗ ಹಾಗೆ ಒಂದು ಸ್ವಲ್ಪ ಡ್ರ್ಯಾಗನ್ ಫ್ರೂಟಲ್ಲಿ ಹಾಗೆ ಈ ತೊಗರಿ ಗಿಡದಲ್ಲಿ ಫೋಟೋ ಶೂಟ್ನ ಮಾಡ್ಕೊಂಡ್ವಿ. ಫೋಟೋ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ವು. ಮಳೆ ಬಂದೈತೆ ಏನು ಮಾತಾಡ್ತೀವ ನೀ ಅದ ಕನ್ನಡಕ್ಕೆ ಕಣ್ಣ ಹೆಂಗೆ ಸುಮ್ಮನೆ ಬರ್ತೈತೆ ಕಣ್ಣ ನೀರು ಬರಕತ್ತಾವ ಅಲ್ಲಿ ಹೇಳಿದ್ದೀನ ಅದಕ್ಕೆ ಕೇಳಿದ್ವಿ ನಾವು ಹೊಳೆ ಮತ್ತೊಮ್ಮೆ ಹಲೋ ನೀನೇ ಹೇಳಿದ್ದೆ ಅದು ಕಣ್ಣ ಸುಮ್ಮನೆ ಬರೋದು ಹಾಂ
ಹಿಂಗೆ ಒಂದ್ಸಲ ಹಿಂಗೆ ಅವ್ರ ಮೊತ್ತಿಗೆ ಅವ್ರಿಗೆ ಹೆಸರು ಹಾಕಿ ಹಾಕ್ರಿ ಇವ್ರು ಜೋರ್ಸಿ ಹೊಡಿ ಹೊಡಿ ಬೇಡ ಬರ್ರಿ ಹೊರಗಡೆ ಎಲ್ಲ ಸುತ್ತಾಡಿ ಬಂದಮೇಲೆ ಆರತಿ ಮಾಡಿ ಹಾಗೆ ಹೊಸ ಬಟ್ಟೆಗಳನ್ನೆಲ್ಲ ಉಟ್ಕೊಂಡಿದ್ರು. ಇದೇ ಸೀರೆನೇ ನಮ್ಮ ಅಕ್ಕನಿಗೆ ಇವತ್ತು ತಂದಿರೋದು, ಹೊಸ ಸೀರೆ. ಹಾಗೆ ನಮ್ಮ ಅವನಿಗೂ ಹೊಸ ಬಟ್ಟೆ ತಂದಿತ್ತು. ಸೊ ಅದನ್ನು ಹಾಕ್ಕೊಂಡು ಆಮೇಲೆ ಎಲ್ಲರೂ ಆರತಿ ಮಾಡಿದ್ರು. ನಮ್ಮ ಅಜ್ಜಿ ಹೇಳ್ತಿದ್ರು ಇಬ್ರದ್ದು ಜೋಡಿ ಈಡು ಜೋಡಿ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿ. ನೀವೀಗ ಒಂದ್ 4 ದಿನ ಇರ್ಬೇಕಾಗಿತ್ರಿ ನೀವು. ಅದಕ್ಕೆ ನಾವು ನಿಮ್ಮ ಊರಿಗೆ ನೆಕ್ಸ್ಟ್ ಟೈಮ್ ಬರ್ತೀವ್ರಿ. ಸೆಪ್ಟೆಂಬರ್ 24 ಬರ್ರಿ ಎಲ್ಲರೂ. ಜಾತ್ರೆ ಐತ್ರಿ ಬನಟ್ಟಿ ರೀ. ಬನಟ್ಟಿ ಜಾತ್ರೆ ಐತ್ರಿ 24ನೇ ತಾರೀಕು. ನೀವು ಅಲ್ಲೇ ಬಂದ್ರೆ ಒಂದು ವಾರ ಇರಾಕ್ರಿ. ಬಂದು ನೀವು ಬಾಯ್ ಹೇಳಿ ಬಾಯ್ ಹೋಯ್ ಬರ್ರಿ. ಹಾಂ ರೀ ಹಾಂ ಹೋಯ್ ಬರ್ರಿ ಬಾಯ್. ಅವ್ರು ಹೊರಡುವಾಗ ಟೈಮು 4:30 ಆಗಿತ್ತು. ಸೊ ಇಲ್ಲಿಂದ ಹೊರಟರು. ನೋಡಿದ್ರಲ್ಲ ವೀಕ್ಷಕರೇ ಹೇಗಿತ್ತು ಈ ಒಂದು ಲಾಗ್ ಅಂತ. ಸೊ ಈ ಒಂದು ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.